ಎರಡು ಸಂಗತಿಯನ್ನು ನಾನು ಉಲ್ಲೇಖ ಮಾಡಬೇಕು. ಇವತ್ತು ಮೇಡಮ್ ಅಶ್ವಿನಿ ಅವರು ವೇದಿಕೆಯಲ್ಲಿದ್ದಾರೆ. ಕಾರ್ಯಕ್ರಮದ ಆಯೋಜನೆ ಮಾಡಬೇಕಾದ್ರೆ ಹೇಳಿದ್ರು ಅವ್ರ ಮಾತುಗಳು ಮೌನವಾಗಿವೆ ಅಂತ. ಮೇಡಮ್, ನಮ್ಗೆ ಗೊತ್ತಿದೆ ನೀವು ಮಾತಾಡದಂತೆ ಬಾಯಿ ಮುಚ್ಚಿ ಕುತ್ಕೊಳ್ಳಬಹುದು, ಆದರೆ ಪುನೀತ್ ಅವರ ಬಗ್ಗೆ ಜನ ಕೊಟ್ಟ ಪ್ರೀತಿ ಒಳಗೆ ಬಾರದಂತೆ ಮನ ಮುಚ್ಚುವುದಕ್ಕೆ ಸಾಧ್ಯವ ಹೇಳಿ? ಖಂಡಿತವಾಗಿಲ್ಲ. ಆ ಕಾರಣಕ್ಕೆ ಇವತ್ತು ನೀವು ಬರ್ತೀರಿ ಎಂದಾಗ ನಮ್ಮ ಸಂಭ್ರಮಿಸಿದ್ ಯಾಕೆ ಅಂದ್ರೆ, ನೀವು ಮಾತ್ರ ಬರ್ತಾ ಇಲ್ಲ, ನಿಮ್ಮ ಎದೆಗುಡಿಯಲ್ಲಿ ನಂದಾದೀಪದಂತೆ ಬೆಳಗುವ ಪುನೀತ್ ರಾಜ್ಕುಮಾರ್ ಅವರ ಪ್ರೀತಿ ಇಲ್ಲಿ ಬರ್ತದೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಸಂಭ್ರಮಿಸಿದ್ದೇವೆ. ಗೊತ್ತಿದೆ ನಮ್ಗೆ. ಒಂದು ಮಾತನ್ನು ಹೇಳ್ತೇನೆ ಮೇಡಮ್, ತುಂಬಾ ಇದೆ. ಇಲ್ಲೇ ನಮ್ಮ ಸಾಲಿಗ್ರಾಮದ ಪಕ್ಕದಲ್ಲಿ ಒಂದು ಸಾಸ್ತಾನ ಅಂತ ಪುಟ್ಟ ಊರಿದೆ. ಅದರ ಪಕ್ಕದಲ್ಲಿ ಒಂದು ಪಾಂಡೇಶ್ವರ, ಒಂದು ಟೈಲರಿಂಗ್ ಶಾಪ್ ಇದೆ ಸಣ್ಣದು. ಎಲ್ಲಿತ್ತೋ ಗೊತ್ತಿಲ್ಲ. ಯಾವಾಗ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಬಿಟ್ಟು ಹೊರಟ್ರೋ ಆ ದಿನದಿಂದ ತೊಡಗಿ ಇವತ್ತಿನವರೆಗೆ ಕೂಡ ಪ್ರತಿದಿನವೂ ಆ ಫೋಟೋವನ್ನು ಹೂವಿನಿಂದ ಅಲಂಕಾರ ಮಾಡಿ ದೀಪ ಹಚ್ಚಿಟ್ಟು ಊದುಕಡ್ಡಿ ಬೆಳಗಿ ಕೈ ಮುಗಿದು ತನ್ನ ಕೆಲಸವನ್ನ ಟೈಲರ್ ಆರಂಭ ಮಾಡುತ್ತಾರೆ ಅನ್ನೋದನ್ನು ನಾವು ನೋಡುತ್ತಾ ಇದ್ದೇವೆ. ಕಾರಣ ಇಷ್ಟೇ, ಒಬ್ಬ ಹೃದಯವಂತನಿಗೆ ಕರಾವಳಿಯ ಜನತೆ ಕೊಡುವ ಗೌರವ ಎಂಥದ್ದು ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಅಷ್ಟೇ. ಹಾಗಾಗಿ ಲಕ್ಷಾಂತರ ಜನರ ಮನಸ್ಸಿನ ಆರಾಧ್ಯ ದೇವರಂತೆ ಕಾಣಿಸಿಕೊಂಡ ಪುನೀತ್ ರಾಜ್ಕುಮಾರ್ ಅವರ ಪ್ರೀತಿಯನ್ನು ಹೊತ್ತು, ಅವರ ಸೇವಾ ಕಾರ್ಯಗಳನ್ನು ಹೊತ್ತು, ಅವರ ಸಾಧನೆಯನ್ನು ಹೊತ್ತು ನೀವು ಇಲ್ಲಿವರೆಗೆ ಬಂದಿದ್ದೀರಿ. ಯಥಾರ್ಥಕ್ಕೂ ಈ ನೆಲದ ಹೆಗ್ಗಳಿಕೆಯ ಬಗ್ಗೆ ಮಾತನಾಡಬೇಕಿದ್ರೆ ಅವರ ಹೆಸರಿನಲ್ಲಿ ನೀವು ಬಂದಿದ್ದೀರಿ ಅನ್ನೋದು ಕೂಡ ನಮಗೊಂದು ಅಂಶ. ಆ ಕಾರಣಕ್ಕೆ ನಿಮ್ಮ ಆಗಮನಕ್ಕಾಗಿ ಸೇರಿರುವ ಎಲ್ಲ ಸಹೃದಯರ ಪರವಾಗಿ ಹಾರ್ದಿಕವಾದ ಅಭಿವಂದನೆಗಳನ್ನ ತಮಗೆ ಸಲ್ಲಿಸ್ತಾ ಇದ್ದೇವೆ.